ವರ್ಷದಿಂದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಯಾರಪ್ಪ ಈ ಕಾರ್ಖಾನೆಗೆ ವಾರಸುದಾರ ಅನ್ನೋ ಲೆಕ್ಕಕ್ಕೆ ಬಂದಿತ್ತು. ಅದಾದ ಬಳಿಕ ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು ಬೇರೆ ಬೇರೆ ನಾಯಕನ ಮನೆ ಬಾಗಿಲಿಗೆ ಹೋಗಿ ನಿಂತು ಕೊನೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಸಹಕಾರ ತೆಗೆದುಕೊಂಡು ಕಾರ್ಖಾನೆಗೆ ಚಾಲನೆ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಈ ನಿರ್ದೇಶಕರಿಗೆ ಏನಾಯ್ತು ಗೊತ್ತಿಲ್ಲ. ಏಕಾಏಕಿ ಮತ್ತೆ ಮಾಜಿ ಸಚಿವ ಎಬಿ ಪಾಟೀಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಕೈ ಹಿಡಿದು ಮತ್ತೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿರೋದು ಇವತ್ತು ಮಾಡಿದ ಪತ್ರಿಕಾಗೋಷ್ಠಿ ಸಾಕ್ಷಿ ಅಂತ ಹೇಳಬಹುದು. ಶರತ್ ಹಾಕಕ್ಕೆ ಹೊರಗಿನವರಿದ್ರೆ ಹಾಕ್ಬೋದು. ಎಲ್ಲ ತಾಲೂಕಿನ ಹುಟ್ಟಿನೂ ತಾಲೂಕಿನಾಗ ಸಾಗೋದ್ರಿಂದ ಯಾವ ಷರತ್ತು ಬರ್ತಿಲ್ಲ. ಸಂಸ್ಥಾ ಚೆನ್ನಾಗಿ ಕಟ್ಸ್ಕೊಂಡು ಹೋಗಿ ರೈತರ ಸೇವಾ, ರೈತರ ಹಿತ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ಒಂದೇ ಒಂದು ಉದ್ದೇಶ ಕಾರ್ಯಕ್ರಮ ಬಿಟ್ಕೊಂಡು ಎಲ್ಲ ಹಿರಿಯ ಕಿರಿಯ ಆಡಳಿತ ಮಂಡಳಿ ಕೂಡಿ ಒಂದಾಗಿ ಕುಮಾರನ ನೇತೃತ್ವದಾಗ ಇದನ್ನು ಎಲ್ಲರೂ ಕೂಡಿ ನಾನು ಕುಮಾರನ ನೇತೃತ್ವದಾಗ ಎಲ್ಲ ಕೂಡಿ ನಡೆಸ್ಕೊಂಡು ಹೋಗುವಂಥ ವಿಚಾರ ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಕಾಗಿರ್ತಕ್ಕಂಥ ಸಂಗತಿ. ಅದನ್ನು ಯಾವ ಮೂಲಗಳಿಂದ ತರಬೇಕು ಅನ್ನುವಂಥ ಚಿಂತನೆ ಹಿರಿದಾಗಿರ್ತಕ್ಕಂಥ ಕುಮಾರಣ್ಣವರ ನೇತೃತ್ವದಲ್ಲಿ ಒಂದು ಚಿಂತನೆ ಮಾಡಿ ಅದನ್ನು ತಂದು ವ್ಯವಸ್ಥಿತವಾಗಿ ನಡೆಸೋದ್ರ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಇದರ ಮೇಲೆ ಅವಲಂಬಿತರಾಗಿ ಎಲ್ರಿಗೂ ಅವ್ರನ್ನೆಲ್ಲ ಹಿತರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನು ಆಡಳಿತ ಮಂಡಳಿಯವ್ರ ಜೊತೆಗೂಡಿ ನಮ್ಮಿಬ್ಬರು ಮಾರ್ಗದರ್ಶನದಲ್ಲಿ ಎಲ್ಲ ಕೂಡ ಮಾಡ್ತಾರೆ ಮಾತ್ರ ಹೇಳ್ತೀವಿ. ನಾವು ಯಾರಿಗೆ ಕೌಂಟರ್ ಕೊಡೋಕೆ ನಿಂತಿಲ್ಲ. ನಮ್ಮ ತಾಲೂಕಿನ ಸಂಘ ಸಂಸ್ಥೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಯುವ ಪೀಳಿಗೆಗೆ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನ ಮಾಡುವಂಥ ವ್ಯವಸ್ಥೆ ನಾವು ಮುಂದಿದ್ದು. ಹೊರತಾಗಿ ಯಾರು ಕೌಂಟರ್ ಕೊಡೋ ಸಲುವಾಗಿ ಇದೆಲ್ಲ ಖರ್ಚು ಮಾಡಿ ನಾವೇನಿಗೆ ಬಂದು ಈ ಮಾಯಿಕ ಉಪ್ಪಿಟ್ಟು ಶ್ರಮ ಮಾಡಿಸಿ ಇನ್ನೊಂದು ಸಲ ಕೌಂಟರ್ ಕೊಡುವಂಥ ಅವಶ್ಯಕತೆ ನಮಗಿಲ್ಲ. ಮತ್ತು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಹಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗೋದ್ರ ಮುಖಾಂತರ ಎಲ್ಲಿ ತಪ್ಪಿದಾವೋ ಅದು ಸುಧಾರಿಸೋದ್ರ ಮುಖಾಂತರ ಸಂಸ್ಥೆ ವ್ಯವಸ್ಥಿತವಾಗಿ ನಡೀಬೇಕು. ಅದ್ರ ಮೇಲೆ ಡಿಪೆಂಡ್ ಇದ್ದಂಥ ರೈತರು ಕಾರ್ಮಿಕರು ವ್ಯವಸ್ಥಿತವಾಗಿ ಇರಬೇಕು ಅನ್ನೋಂಥ ಅಪೇಕ್ಷೆ ಇಟ್ಕೊಂಡು ಬಂದಿದೆ. ಆದ್ರೆ ಒಂದು ಮಾತ್ರ ಗೊಂದಲಕ್ಕೆ ಕಾರಣ ಆಗಿರೋದು ಏನು ಅಂದ್ರೆ ಎಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವರ ಸಹಕಾರ ತೆಗೆದುಕೊಂಡು ಕಾರ್ಖಾನೆಯ ನಿರ್ದೇಶಕರ ಮುಂದೆ ವರಿತಾರ ಅಥವಾ ಕೆಲ ದಿನ ಹೋದ ಮೇಲೆ ಮತ್ತೆ ಬೇರೆದವರ ಬಾಗಿಲಿಗೆ ಹೋಗಿ ನಿಲ್ತಾರ ಅನ್ನೋದು ಆತಂಕಕ್ಕೆ ಕಾರಣವಾಗಿದ್ದು ಸುಳ್ಳಲ್ಲ. ವಿನಾಯಕ ಭೋಸಲೆ.